ಆದರೂ ಗೌರ್ಮೆಂಟ್ ಇನ್ನೇನು ಬರಲ್ಲ, ಡಬ್ಬಿಲಾಗಿ ತಗೊಂಡೋಗ್ತಾರೆ ಹಂಗೆ ಅಲ್ವಾ? ಏನಪ್ಪ ನಮ್ಮ ದುಡ್ಡು ಪಾಪ ಅವರೇನೋ ತುಂಬ ಶ್ರದ್ಧೆಯಿಂದ ಏನೋ ಆಸಕ್ತಿಯಿಂದ ಮಾಡೋದಷ್ಟೇ. ಯಾಕಂದರೆ ದುಡ್ಡು ಬರುತ್ತೆ ಲಾಭಕ್ಕೋಸ್ಕರ ಯಾರು ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಲ್ಲ. ಅದು ಇಷ್ಟು ದೊಡ್ಡ ಬೆಟ್ಟ ಹತ್ಕೊಂಡು ಬರಬೇಕು ದಿನ ಬೆಳಿಗ್ಗೆ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ನಾವು ಇವತ್ತು ಮೈಸೂರು ಕಡೆ ಹೊರಟಿದ್ದೀವಿ. ಇವಾಗ 11:30 ಆಗಿದೆ. ಹೊರಡ್ತಾ ಇದ್ದೀವಿ. ನಮ್ಮ ಮಗಳು ಇಂಚು ಹಾಯ್ ಬನ್ನಿ. ಬೇಬಿದ ಸೀಟ್ ಉಂಡ ನಮಗೆ ಅನ್ನತ ಸೀಟ್ ಒಂದು ದುಡ್ಡು ಕೊಡ್ತಾರೆ ಅನ್ನತ ಬೇಬಿದ ಟಿಕೆಟ್ ನೋಡಿ. ಇವಳದು ಇದೊಂದು ಡಾಲ್ ಇದೆ ನೋಡಿ. ಇದು ಯಾರು ತಗೊಂಬಂದಿದ್ದು ಮಿಂಚು? ಎಲ್ಲಿಂದ? ಪುಣೆಯಿಂದ ಪಪ್ಪ ತಗೊಂಬಂದಿದ್ದಾರೆ. ಸೊ ಹಾಗಾಗಿ ಇವಳು ಅದನ್ನ ತಗೊಂಡೇ ಹೋಗ್ತಾ ಇದ್ದಾಳೆ. ಮಲಗುವಾಗ್ಲೂ ಅಷ್ಟೇ ಇದ್ರ ಜೊತೆನೆ, ಅಂದ್ರೆ ಅವಳು ಫಸ್ಟ್ ಇದನ್ನ ಮಲಗಿಸೋದಂತೆ, ಆನಂತರ ಇವಳು ಮಲಗೋದು ನೋಡಿ. ಈಗಲೇ ಸ್ಟಾರ್ಟ್ ಆಗಿದೆಯಲ್ಲ ಮೇಲಾಗಲ್ಲ. ಹೇ ಬನ್ನಿ. ಬ್ರೇಕ್ಫಾಸ್ಟ್ ಮಾಡ್ಬಾರ ಮಗ? ಅಪ್ಪಿ ನಮ್ದು ಬ್ರೇಕ್ಫಾಸ್ಟ್ ಆಗಿಲ್ಲ, ಇನ್ನು ಮಾಡಬೇಕು. ಇನ್ನೊಂದೇನಂದ್ರೆ ಬಹಳ ದಿನಗಳ ನಂತರ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ನೋಡಬೇಕು ಅಂದರೆ ಸುಮಾರು ದಿನ ಸ್ವಲ್ಪ ಬ್ಯುಸಿ ಇದ್ವಿ ನಾವು ನಮ್ಮ ಕೆಲಸದಲ್ಲಿ. ಹಾಗಾಗಿ ಹೋಗಿದ್ವಿ, ಬಟ್ ಗೋಪುರ ಎಲ್ಲ ತೊಗೊಂಡು ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ. ಸೊ ಇವತ್ತು ಮೈಸೂರು ಕಡೆ ಹೊರಟಿದ್ದೀವಿ. ಶ್ರವಣ ಬೆಳಗೊಳಕ್ಕೆ ಹೋಗೋ ಪ್ಲಾನ್ ಇತ್ತು. ಆ್ಯಕ್ಚುಲಿ ಅದು ಕ್ಯಾನ್ಸಲ್ ಆಯಿತು. ಯಾಕಂದರೆ ನಮಗೆ ಈಗ ಟೈಮು ಹೊರಡೋಗ್ಲಿ ಲೇಟ್ ಆಯಿತು. ಬೇಗ ಹೊರಡಬೇಕಿತ್ತು. ಫಸ್ಟು ಶ್ರವಣ ಬೆಳಗೊಳ, ಆಮೇಲೆ ಅಲ್ಲಿಂದ ಎಡಮುರಿ ಬಲಮುರಿ ಹೋಗೋಣ ಅಂತ. ವಾಟ್ರು ಫಾಲ್ಸ್ ಎಲ್ಲ ಇದೆಯಲ್ವ. ಆಮೇಲೆ ಇವಾಗ ಟೈಮ್ ಸಾಕಾಗ್ತಿಲ್ಲ. ಅದಕ್ಕೆ ಇವಾಗ ಪ್ಲ್ಯಾನ್ ಚೇಂಜ್ ಮಾಡಿದ್ದೀವಿ. ಇವಾಗ ಒಂದು ಪ್ಲೇಸ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಏನು ಪ್ಲೇಸ್ ಅಂತ ಹೇಳ್ತೀವಿ ನಾವು. ತುಂಬ ಚೆನ್ನಾಗಿದೆ ಪ್ಲೇಸ್ ಅದು. ಮಿಂಚುಗೆ ಒಂದು ಹೊಸ್ತು ಡಾಲ್ ಬಂತು. ತುಂಬ ಹೋಗ್ತಾ ಇದೆ. ಅದೊಂದು ತಗೊಳ್ಳುವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ. ಸಣ್ಣಿಂದ ಒಂದು ಬಾರಿ ಇತ್ತು ರಾಮಾಯಣದ್ರದ್ದು. ಡಾಲ್ ಆಗಬೇಕು. ಡಾಲ್ ಸಿಕ್ಕಾಪಟ್ಟೆ ದೊಡ್ಡದಿದೆ. ಎಷ್ಟು ಒಂದು 5 feet ಏನೋ ಇದೆ. ಮಿಂಚು ಥ್ಯಾಂಕ್ ಯು ಅನ್ರಿ ಜಪ್ಪಿ. ವೆಲ್ಕಮ್. ಥ್ಯಾಂಕ್ ಯು ಡಾಡಾ. ಬರ್ರಿ. ವೆಲ್ಕಮ್. ಬಂದ್ವಿ, ಆಲ್ಮೋಸ್ಟ್ ಹತ್ರ ಬಂದ್ವಿ. ಇನ್ನೊಂದು ಎಷ್ಟು ಕಿಲೋಮೀಟರ್ ತೋರಿಸಿದೆ? 4.7 ಕಿಲೋಮೀಟರ್ ಅಷ್ಟೇ. ಯೂಟರ್ನ್ ಬ್ರಿಡ್ಜ್ ದಟ್ಟ ಹಾಗೆ ನೋಡಿ. ಇವನೊಬ್ಬ ಪೆಂಗ ಡ್ರೈವಿಂಗ್. ಲೆಫ್ಟ್ ರೈಟ್ ಏನಂತಿಲ್ಲ, ಎದುರಲ್ಲಿ ಬಂದರೆ ಸೀದಾ ತಗೊಳ್ಳೋದು ಹಾಗೆ. ನಮ್ಮ ಇಂಡಿಯಾದು ಡ್ರೈವಿಂಗ್ ಸಮಸ್ಯೆ ರೀ. ಎದುರುಗಡೆ ಏನಾದ್ರು ಬಂದರೆ ಲೆಫ್ಟಲ್ಲಿ ಅದೇ ಸಲ ರೈಟ್ ತಗೊಂಡ್ಬಿಡ್ತಾರೆ. ಇಲ್ಲಿ ಏನಂದ್ರೆ ಸ್ಟಾಪ್ ಮಾಡಬೇಕು ನಾವು. ಇಲ್ಲಿ ಆ ಥರ ಏನಿಲ್ಲ. ಎಲ್ಲ ನಾವು ಕೇರ್ಫುಲ್ಲಾಗಿ ಓಡಿಸ್ಬೇಕು ಆ ಥರ. ಇನ್ಕ್ರೆಡಿಬಲ್ ಇಂಡಿಯಾ ಅಂಚನದು. ಇನ್ಕ್ರೆಡಿಬಲ್ ಇಂಡಿಯಾ. ಆ ಕಡೆ ಹೋಗ್ಬೇಕಿತ್ತು. ಅದೇ ಕಲ್ಲು ನೋಡೋಣ. ಅಲ್ಲಿ ಹೋದ್ಮೇಲೆ ಹೇಳ್ತೀವಿ ಯಾವ ಪ್ಲೇಸ್ ಅಂತ. ಇವಾಗೆಲ್ಲ ಹೇಳಿದ್ರೆ ಸಸ್ಪೆನ್ಸ್ ಲೀಕ್ ಆಗುತ್ತೆ. ಸ್ವಲ್ಪ ಹತ್ತಕ್ಕೆಲ್ಲಿದೆ. ನಮ್ಮ ಮಗಳು ಫುಲ್ ರೆಡಿ ಹಾಕೊಂಡು ಬಂದಿದ್ದಾಳೆ. ನೋಡೋದು ಏನೆಲ್ಲ ಆಗುತ್ತಂತ. ಓಕೆ, ಲೆಫ್ಟ್ ತಗೊಂಡ್ವಿ. ಮೋಸ್ಟ್ಲಿ ಅದೇ ಅನಿಸುತ್ತೆ, ರಾಮದೇವರ ಬೆಟ್ಟ. ಓಕೆ, ವಿಷಯ ಗೊತ್ತಾಯ್ತಲ್ವ? ಅದೇ ರಾಮದೇವರ ಬೆಟ್ಟ ಅಂತ. ಸೊ ಮೈಸೂರು ಹೋಗೋ ಸಿಗುತ್ತೆ ನಮಗೆ. ನಾವು ತುಂಬ ರಿವ್ಯೂಸ್ ಎಲ್ಲ ನೋಡಿದ್ವಿ, ತುಂಬ ವೀಡಿಯೋಸ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಆ್ಯಕ್ಚುಲಿ. ಬಟ್ ಏನಂದರೆ ಹತ್ಕೊಂಡು ಹೋಗ್ಬೇಕು ಸ್ವಲ್ಪ. ಅದೇ ಸ್ವಲ್ಪ ಹತ್ತನ ಮಗೆ ಹತ್ತನ ಒಂದ್ಲೇ ಜೋಡೊಂಡಿನ ಜೋಡ್ಪಾಡ್ಲಿ. ವೆಯ್ಟ್ ಬತ್ತ ಅಂದೆ. ಕಲ್ಲ ಯಾವುದು ಕಲ್ಲು? ಬಂಡೆಕಲ್ಲ. ಟೂರಿಸ್ಟ್ ಬಸ್ ಎಲ್ಲ ಹೋಗ್ತಾ ಇದೆ ಮೋಸ್ಟ್ಲಿ.
ಪೊಲೀಸ್ ಗಾಡಿ ಹೋಗ್ತಾ ಇದೆ. ಲೊಕೇಶನ್ ಆಫ್ ಮಾಡ್ತೀನಿ. ಗೊತ್ತಾಡ ಸ್ಟ್ರೈಟ್ ಒಂದೇ ರೋಡ್. ರೋಡ್ ಬಂದ್ರೆ ಅಷ್ಟೊಂದು ಚೆನ್ನಾಗಿಲ್ಲ, ಗೊತ್ತಿಲ್ಲ. ಇಲ್ಲೇ ಏನೋ ಅಷ್ಟು ಚೆನ್ನಾಗಿಲ್ಲ, ನೋಡ್ಬೇಕು ಮುಂದೆ ನೋಡಿ ಚೆನ್ನಾಗಿದೆಯಾ ಅಂತ ನೋಡ್ಬೇಕು. ತುಂಬಾ ಜನ ಬರ್ತಾರೆ ಆದ್ರೂ ಯಾಕೆ ಓಕೆ ಅದಲ್ಲಿ ಮಾತ್ರ ಚೆನ್ನಾಗಿಲ್ಲ. ಓಕೆ ಇಲ್ಲಿ ಇದೆ ಅನ್ಸತ್ತೆ ಬೆಟ್ಟ ಯಾವ್ದು ಅಂತ ನೋಡಬೇಕು. ಇನ್ನು ಒಂದು 500 ಮೀಟರ್ ಅಷ್ಟೇ ಇರೋದು ಇಲ್ಲಿಂದ. ಮಂಗಳೂರಿಂದ ಬಂದವರು ಅನ್ನೋದು K19 ಗಾಡಿ ಇದು ಎಲ್ಲ ಮಂಗಳೂರು ಗಾಡಿ. ಏನೋ ಗೊತ್ತಿಲ್ಲ ನಮ್ಮ ಊರವರ ಏನ್ ಕತೆ ಅಂತ ನೋಡೋಣ, ಹೇಳೋಣ ಇವ್ರ ಹತ್ರ. ಓಪನ್ ಇದೆಯಾ? ಎಷ್ಟಿದೆ ಹತ್ತಕ್ಕೆ? ಸ್ವಲ್ಪ ದನ ಗಾಡಿ ಹೋಗುತ್ತಲ್ಲ ಅಲ್ಲಿ ತನಕ. ಮುಂಚೆ ಜಾಬ್ ಬಿತ್ತು. ಇದು ಹಳ್ಳಿ. ಅವರು ಕರ್ನಾಟಕದವ್ರ ತರ ಕಾಣ್ತಾ ಇಲ್ಲ. ಅದೇ ಕರೆಕ್ಟಾಗಿ ಕನ್ನಡ ಕೂಡ ಬರಲ್ಲ ಏನಪ್ಪ, ತುಂಬಾ ಓದಾಡ್ತಿದ್ದಾರೆ ಕನ್ನಡ ಮಾತಾಡೋದು. ಇದು ಕೆರೆ ನೋಡಿದ್ವಿ ನಾವು ಗೂಗಲಲ್ಲಿ, ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ. ರಣಹದ್ದು ಇದು ಇಲ್ಲೇನಾ? ಶ್ರೀರಾಮದೇವರ ಬೆಟ್ಟ, ರಣಹದ್ದು ವನ್ಯಜೀವಿ ಧಾಮ ಅಂತೆ. ಹಾ ಗಾಡಿ ಹೋಗುತ್ತಾ ಮೇಲೆ? ಟಿಕೆಟ್ ತಗೊಂಡು ಹೋಗ್ಬೇಕು. ಮೇಲ್ ತನಕ ಹೋಗುತ್ತಾ ಗಾಡಿ? ಮೇಲ್ಗಂಟೆ ಹೋಗಲ್ಲ, ಅರ್ಧ ಕಿಲೋಮೀಟರ್ ಇತ್ತು ಅಲ್ಲಿಂದ. ಎಷ್ಟು? ಎಷ್ಟು ಟಿಕೆಟ್? 70 ಪರ್ ಪರ್ಸನ್ ಟಿಕೆಟ್ ಅಲ್ಲ ಗಾಡಿನ? ಗಾಡಿಗ ಪರ್ಸನ್ 25, ಗಾಡಿ ಪಾರ್ಕಿಂಗ್ 20. ಕೊಡಿ, ಫೋನ್ ಪೇ ಕೊಡಿ. ಫೋನ್ ಪೇ ಇಲ್ಲ, ಕ್ಯಾಶ್. ಬಿಲ್ಸ್ ಇದೆಯಾ? ಬಿಲ್ಲು? ಸೊ ಬಂದ್ವಿ. ಆಕ್ಚುಲಿ ಇಲ್ಲಿ ಒಬ್ಬರಿಗೆ 20 ರೂಪಾಯಿ ಟಿಕೆಟ್ ಅಂತೆ, ಪ್ಲಸ್ ಗಾಡಿ ಅರ್ಧ ತನಕ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ ಎಲ್ಲಿ ತನಕ ಹೋಗುತ್ತಂತ ಗಾಡಿ. ಅವರು ಅರ್ಧ ತನಕ ಅಂದ್ರೆ ಅರ್ಧ ಕಿಲೋಮೀಟರ್ ನಡಿಬೇಕು ಅಂದ್ರು. ಪರವಾಗಿಲ್ಲ, ಅರ್ಧ ಕಿಲೋಮೀಟರ್ ನಡಿಬೋದು. ಗಾಡಿ ಹೋಗುತ್ತಲ್ಲ, ಅದು ಒಳ್ಳೆ ವಿಷಯ. ಅಷ್ಟೊಂದು ಚೆನ್ನಾಗಿಲ್ಲ ರೋಡ್ ಮಾತ್ರ. ರೋಡ್ ರೆಗ್ಯುಲರ್ ಇಲ್ಲ ಅನ್ಸುತ್ತೆ. ಬಸ್ ಬರ್ಬೋದಾ? ಬಸ್ ಡೌನ್ ಬಸ್ ಬರುತ್ತೆ ಅಲ್ವಾ? ನಮ್ದು ಆಕ್ಚುಲಿ ರೆಡ್ ಗಾಡಿ ಬೆಂಗಳೂರಲ್ಲಿ ಇರೋದು. ಸೊ ಇದೊಂದು ಬೆನಿಫಿಟ್ ಏನಂದ್ರೆ ನಿಮ್ಗೆ ಎಲ್ಲಿ ಕೂಡ ಹೋಗಕ್ಕಾಗುತ್ತೆ. ಯಾವ ಗುಂಡಿ ಏನಾದ್ರು ಕೂಡ ಫೈಟ್ ಇದ್ದಲ್ವ ಗಾಡಿ, ಸೊ ನಮಗೆ ಹೋಗುತ್ತೆ. ಸೊ ಅದೊಂದು ಬೆನಿಫಿಟ್ ಆಗ್ತದೆ. ಇಲ್ಲಿ ಚೆನ್ನಾಗಿದೆ ರೋಡ್, ಸ್ವಲ್ಪ ಅಡ್ವೆಂಚರಸ್ ಸರಿ. ಓಕೆ, ಬಸ್ ಬೇರೆ ಇದೆ ಹಿಂದ್ಗಡೆ, ಅವ್ರು ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ಪ್ರಾಣಿ ಎಲ್ಲ ಇದೆ ಇದರಲ್ಲಿ. ಪ್ರಾಣಿ ರಣಹದ್ದು ಅಂತ, ರಣಹದ್ದು ಇರೋ ಪ್ಲೇಸ್ ಅಂತ ಇದು. ನೋಡೋಣ ಆಮೇಲೆ ಆ ಪ್ಲೇಸ್ ಸ್ಪೆಷಾಲಿಟಿ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಸ್ವಲ್ಪ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ದೀವಿ, ನೋಡೋಣ ಇರ್ತದೆ. ಓಕೆ, ಸೊ ಇಲ್ಲಿ ತನಕ ಗಾಡಿ ಬರುತ್ತೆ. ಇಲ್ಲೆಲ್ಲ ಪಾರ್ಕ್ ಮಾಡಿದ್ದಾರೆ, ಇಲ್ಲೆಲ್ಲ ಫಿಗರ್ಗಳೆಲ್ಲ ಇದ್ದಾರೆ. ಆಮೇಲೆ ನೋಡೋಣ ಇಲ್ಲಿ ಪಾರ್ಕ್ ಮಾಡಿಕೊಂಡು ಆಮೇಲೆ. ಸರ್ ಪಾರ್ಕ್ ಎಲ್ಲಿ ಮಾಡ್ಬೋದು? ಇಲ್ಲೇ ಪಾರ್ಕಿಂಗ್ ಅಂತ ನೋಡೋಣ, ಎಲ್ಲಾದ್ರೂ ಒಂದು ಕಡೆ ಮಾಡಲ್ಲ ಪಾರ್ಕಿಂಗ್. ಓ ಜನ ಇದ್ದಾರೆ ಜಾಸ್ತಿ, ಬೈಕ್ ಎಲ್ಲ ಇದೆ ಜಾಸ್ತಿ. ಕಪಲ್ಸ್ ಅಂತ, ಕಪ್ಪಲ್ಸ್ ಕಪ್ಪಲ್ ಎಲ್ಲ ಕಪ್ಪಲ್ಗಳಿದ್ದಾರೆ. ಕಪ್ಪಲ್ಗಳು ನಮ್ಮ ಕಡೆ ಕಪ್ಪಲ್ ಅಂದ್ರೆ ನೀರು ತುಂಬಿಸೋದಕ್ಕೆ ಯೂಸ್ ಮಾಡ್ತಾರೆ. ಅವಳು ಅದು ತೋರಿಸ್ತೀವಿ ಸರ್, ನೀವು ಅದೇನು ವರಿ ಮಾಡ್ಕೋಬೇಡಿ. ತಗೋಬರ್ತೀವಿ, ಇಲ್ಲ ಇಲ್ಲ ಇಲ್ಲ, ಮಗು ಇದೆ ಇಲ್ಲಿಂದ ತಗೊಂಡು ಹೋಗ್ತಿರ್ಲಿಲ್ಲ ಸರ್. ಹದ್ದುಗಳಿದಾವ ಮೇಲೆ? ಸರ್ ಹದ್ದುಗಳ ಮೇಲಿಲ್ಲ ಸರ್, ಅದು ಇಲ್ಲೇ ಅಲ್ಲಿ ನೀವು ಟಿಕೆಟ್ ಕೌಂಟರ್ ತಗೊಂಡ್ರಲ್ಲ, ಹೌದು, ಅಲ್ಲೇ ಕೇಳ್ಬೇಕಾಗಿತ್ತು ನೀವು.
ಓಕೆ. ತೋರಿಸೋರು ನಾನು ಬೆಳಗ್ಗೆ ಅಬ್ಸರ್ವ್ ಮಾಡಿದ ಮೋಸ್ಟ್ಲಿ ಇರಬೇಕು ಅನಿಸುತ್ತೆ. ಅದು ಮೇಲೆಲ್ಲ ಏನು ಕಾಣೋದಿಲ್ಲ ಸರ್. ಕಾಣಲ್ಲ. ಇಲ್ಲೇ ಅಲ್ಲಿ ಟಿಕೆಟ್ ಕೌಂಟರ್ ಇದೆಯಲ್ಲ, ಹೌದು. ಅಲ್ಲಿ ಕೇಳಿದ್ರೆ ಮಧ್ಯ ಬೆಟ್ಟದಲ್ಲಿ ಅರ್ಧ ಬೆಟ್ಟದಲ್ಲಿ ಅದು ಸ್ಟೇ ಆಗಿರುತ್ತೆ. ಹೌದಾ? ಅಲ್ಲೇ ಇರೋದು, ಮೇಲೆಲ್ಲ ಏನು ಸಿಗಲ್ಲ ಸರ್. ಓಕೆ. ಹದ್ದದು ಇದು ಅದು ಬಕಪಕ್ಷಿನ ಅಲ್ಲ ಹದ್ದುನಾ? ಸಣ್ಣ ಸಣ್ಣದು? ಇಲ್ಲ, ದೊಡ್ಡದು ದೊಡ್ಡದು ಹದ್ದ. ಹಿಂಗೆ ರೆಕ್ಕೆಯಲ್ಲಿ ಆಗಲ್ಲ ಮಾಡ್ಕೊಂಡು. ಓ ಆ ಥರದಾ? ಲಾಂಗ್ ಬೆಲ್ಡ್ ವಲ್ಚರ್. ಹೌದಾ? ಅದು ಲಾಂಗ್ ಬೆಲ್ಡ್ ವಲ್ಚರ್ ನಮ್ಮ ಇಂಡಿಯಾದಲ್ಲಿ ಈ ಕರ್ನಾಟಕದಲ್ಲಿ ಈ ರಾಮನಗರದಲ್ಲಿ ಮಾತ್ರ ಇರೋದು. ಅದು ಬೇರೆ ಕಡೆ ಎಲ್ಲೂ ಇಲ್ಲ ಸರ್. ಆ ಥರ. ಅದೇ ಇದು ಸ್ಯಾಂಚುರಿ ಅಂತ ಮಾಡಿರೋದು. ಹೌದಾ? ಸರಿ, ನಾವು ಹೋಗ್ಬಿಟ್ಟು ಬರ್ತೀವಿ. ಹೋಗ್ರಿ. ಹಿಂದೆ ನಾನು ಪ್ಲೇಸದ ಪ್ಲೇಸು. ಸೊ ಇದರ ಹಿಸ್ಟ್ರಿ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ, ರಾಮದೇವರ ಬೆಟ್ಟದ ರಣಹದ್ದು ವನ್ಯಜೀವಿ ಧಾಮವು ಇಡೀ ದಕ್ಷಿಣ ಭಾರತದಲ್ಲಿ ಏಕೈಕ ರಣಹದ್ದು ಲಾಂಗ್ ಬಿಲ್ಡ್ ವಲ್ಚರ್ ಸಂತಾನೋತ್ಪತ್ತಿ ಪ್ರದೇಶವಾಗಿದೆ. IBA ಅವರ ಮಾಹಿತಿ ಪ್ರಕಾರ ರಣಹದ್ದುಗಳ ಸಂಖ್ಯೆ ಕ್ಷೀಣಿಸಿದ್ದು ಈಗಲೂ ಈ ಪ್ರದೇಶದಲ್ಲಿ ಸಂತಾನೋತ್ಪತ್ತಿ ಮಾಡುತ್ತಿವೆ. ರಾಮಾಯಣದಲ್ಲಿ ರಾವಣನು ಸೀತೆಯನ್ನು ಅಪಹರಿಸುವಾಗ ಸೀತೆಯನ್ನು ರಕ್ಷಿಸಲು ರಾವಣನ ಜೊತೆ ಹೋರಾಡಿದ ಜಟಾಯು ಇದೇ ಈ ರಣಹದ್ದು ಆಗಿದ್ದು. ರಾವಣನ ಜೊತೆ ಹೋರಾಡಿದ ಜಟಾಯು ಈ ರಣಹದ್ದು ಆಗಿದ್ದು. ಯುದ್ಧದಲ್ಲಿ ಹೋರಾಡುವಾಗ ಗಾಯಗೊಂಡರು ರಾಮನಿಗೆ ವಿಷಯವನ್ನು ತಿಳಿಸುವವರೆಗೂ ಬದುಕಿದ್ದು ವಿಷಯ ತಿಳಿಸಿದ ನಂತರ ಪ್ರಾಣ ಬಿಟ್ಟಿತು. ರಾಮನು ಸೀತೆಯನ್ನು ಹುಡುಕಲು ರಣಹದ್ದು ಜಟಾಯು ಪ್ರಮುಖ ಪಾತ್ರ ವಹಿಸಿದ್ದು. ಇನ್ನೊಂದು ರಣಹದ್ದು ಸಂತತಿಯ ಜಟಾಯುವಿನ ಸಹೋದರನ ಆಗಿದ್ದು ಸೀತೆಯು ಅಶೋಕವನದಲ್ಲಿರುವುದನ್ನು ಪತ್ತೆ ಹಚ್ಚಿ ರಾಮನಿಗೆ ಸಹಾಯ ಮಾಡಿತ್ತು. ಅಂದರೆ ನಮ್ಮ ರಾಮಾಯಣದಲ್ಲಿ ಒಂದು ಸೀನ್ ಬರುತ್ತಲ್ವ, ಅಂದರೆ ಇದು ಜಟಾಯು ಗೊತ್ತಿರ್ಬೋದು ನಿಮಗೆ, ಜಟಾಯು ರಾವಣ ಜೊತೆ ಹೋರಾಡಿದ್ದು. ಸೊ ಅದೇ ಜಟಾಯು ವಂಶದ ಒಂದು ರಣಹದ್ದುಗಳು ಇರುವಂಥ ಪ್ಲೇಸ್ ಅಂತಿದ್ದು. ಸೊ ಆ್ಯಕ್ಚುಲಿ ಬೆಟ್ಟದ ಮೇಲೆ ಏನಿಲ್ಲ. ಸೊ ಇವಾಗ ಏನಪ್ಪ ಅಂದರೆ ನಾವು ಅದೊಂದು ಪ್ಲೇಸ್ ಹೇಳಿದ್ದಾರೆ. ಸೊ ಅಲ್ಲಿ ಹೋಗುವಾಗ ಅಲ್ಲಿ ಇದೆಯಾ ಇಲ್ವಾ ಅಂತ ನೋಡೋಣ. ಸೊ ಅಲ್ಲೇ ಸಿಗುತ್ತಂತೆ. ಆ್ಯಕ್ಚುಲಿ ಅದು ಈ ಟೈಮಲ್ಲಿ ಇರಲ್ಲ ಅಂತ ಹೇಳ್ತಿದ್ದಾರೆ. ಎನಿವೇಸ್ ನೋಡೋಣ ಏನು ಕತೆ ಅಂತ. ಪೊಯ್ ನೋಡಿ, ಇಷ್ಟು ಜನ ಇದೆ. ಬಟ್ ಇವತ್ತು ಫ್ರೈಡೇ ಅಲ್ವಾ, ಅದಕ್ಕೆ ಜನ ಸ್ವಲ್ಪ ಕಮ್ಮಿ. ಮೋಸ್ಟ್ಲಿ ಸ್ಯಾಟರ್ಡೇ ಸಂಡೇ ಆದರೆ ಫುಲ್ಲು ಕ್ರೌಡ್ ಇರ್ಬೋದು ನನ್ನ ಪ್ರಕಾರ. ಮೆಲ್ಲಮಗೆ. ಶ್ರೀ ಪಟ್ಟಾಭಿರಾಮ ದೇವಾಲಯ. ಸೊ ಮೇಲ್ಗಡೆ ರಾಮನ ದೇವಸ್ಥಾನ ಇದೆ, ನೋಡೋಣ ಹೆಂಗಿದೆ ಅಂತ. ಸೊ ಇನ್ನು ಹತ್ತಕ್ಕಿದೆ ತುಂಬ, ನೋಡೋಣ ಏನು ಕತೆ ಅಂತ. ಸ್ವಲ್ಪ ಹತ್ತಕ್ಕಿದೆ, ಬಟ್ ಪರವಾಗಿಲ್ಲ. ನಾವೆಲ್ಲ ತಿರುಪತಿ ಬೆಟ್ಟಕ್ಕೆಲ್ಲ ಹತ್ಕೊಂಡು ಹೋದವರೆಲ್ಲ, ತಿರುಮಲ ಬೆಟ್ಟಕ್ಕೆಲ್ಲ. ಸೊ ಅದ್ರ ಮುಂದೆ ಇವೆಲ್ಲ ಏನಿಲ್ಲ. ಇನ್ಫ್ಯಾಕ್ಟು ಇವಳು ಕೂಡ ಹತ್ತಿದ್ದಾಳೆ, ನಮ್ಮ ಮಗಳು, ತಿರುಪತಿ ಬೆಟ್ಟಕ್ಕೆ. ಅದೇ ತಿರುಮಲ ಬೆಟ್ಟ ಬರ್ತದೆ ಇರ್ತೀವಿ ನಾನಿ. ನಮ್ಮೊಬ್ಬರು 5 ಜನ ಪೋಯಿನ. ರೂಪೇಶ್ ಮಾಮ, ಶೈಲೇಶ್ ಮಾಮ, ಪೂರ ಅಕ್ಲೋಡ್ಪುರ ಅದೇ, ದಿನೇಶ್ ಮಾಮ ಅದೇ. ತುಂಬ ಹಳೆಯ ಒಂದು ದೇವಸ್ಥಾನ ಇದು ನೋಡಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. SL ತಿಮ್ಮಯ್ಯನವರು ಇದನ್ನು ಆ್ಯಕ್ಚುಲಿ ಇದು ಮಾಡಿದ್ದೇನು, ಉದ್ಘಾಟನೆ ಶಂಕುಸ್ಥಾಪನೆ ಮಾಡಿದ್ದಂತೆ. ಸೊ ಆಮೇಲೆ ಇವರು ಆದಿಚುಂಚನಗಿರಿ ಸ್ವಾಮಿಗಳು ಕೂಡ ಬಂದುಬಿಟ್ಟು ಇದು ಶಂಕುಸ್ಥಾಪನೆ ಮಾಡೋ ಸಂದರ್ಭದಲ್ಲಿ ಇದ್ದರು. ಸೊ ಇಲ್ಲಿ ನಿಮ್ಗೆ ಡೇಟ್ ನೋಡ್ಬೋದು, 24/3/85. ಅಂದರೆ 1985ರಲ್ಲಿ ಆಗಿರೋದು. ಆಲ್ಮೋಸ್ಟ್ ಇದು ಇವಾಗ 40 ಇಯರ್ಸ್ 40 ವರ್ಷ ಆಯಿತು. ಓಕೆ, 40 ವರ್ಷದ ಹಳೆ ಕಾಲದಲ್ಲಿ ಶಂಕುಸ್ಥಾಪನೆ ಆಗಿದ್ದಂತಿದು. ಚೆನ್ನಾಗಿದೆ, ನೋಡೋಣ ಮೇಲೆ. ಓಕೆ, ಫೈನಲಿ ಬಂದ್ವಿ. ಕಾಣಿಸ್ತಿದೆಯಾ ಅದೇ ದೇವಸ್ಥಾನ. 101 ಮೆಟ್ಲಂತೆ. ನನಗೆ ಅನ್ಸೋ ಜಾಸ್ತಿ ಇದೆ ಅನಿಸುತ್ತೆ, ಏನೋ ಗೊತ್ತಿಲ್ಲ. ಜಾಸ್ತಿ ಇದೆ ಅನಿಸುತ್ತೆ ಮೆಟ್ಲದೇ. ಸೊ ಫೈನಲಿ ಪ್ಲೇಸು ಬಂದ್ವಿ. ಶ್ರೀರಾಮೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲೂ ಕ್ಲೋಸ್ ಆಗಿದೆ, ನೋಡೋಣ ಆಮೇಲೆ ಹೋಗೋಣ. ಬೇರೆ ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಬರೋಣ ಹಿಂಗಿದೆ ಏನಿದೆ. ಓಪನ್ ಇದೆಯಾ? ಸೊ ಫೈನಲಿ ಬಂದ್ವಿ ದೇವಸ್ಥಾನಕ್ಕೆ.
ಸೊ ಆ ಕಡೆ ಒಳ್ಳೊಳ್ಳೆ ಸೀನ್ಸ್ ಎಲ್ಲ ಇದೆ, ನಾನು ತೋರಿಸ್ತೀನಿ ಏನಂತ. ಬಟ್ ಇವಾಗ ಇಲ್ಲೊಂದು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಫಸ್ಟು ದೇವ್ರ. ಹೇ ದೊಂಕರಜ್ಜಿ ಸ್ವಾಮಿ ನಾವು ದೊಂಕರುಂಡ ಬರ್ತಾನ ಹೊತ್ತೆ ಮಗಿ ಸ್ವಾಮಿ ಇದಾವು ಬಲೆ ಸ್ವಾಮಿ ಅಲ್ಬೇಕ ಇಂಜಿ ನೋಡಿ ತುಳಸಿಗಟ್ಟೆ ಎಷ್ಟು ದೊಡ್ಡದಿದೆ ಅಂತ. ನನ್ನ ಹೈಟ್ ಇದೆ ತುಳಸಿಗಟ್ಟೆದು, ನನಗಿದು ಜಾಸ್ತಿ ಇಲ್ಲ, ನನ್ನಷ್ಟೇ ಇರೋದು. ಫುಲ್ ದೊಡ್ಡ ತುಳಸಿಗಟ್ಟೆ, ಹಳೆಯ ಕಾಲದು. ಓಕೆ, ಇಲ್ಲಿ ಸ್ವಲ್ಪ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಈ ಕಪಲ್ಸದು ಇಲ್ಲೆಲ್ಲ ಬಂದುಬಿಟ್ಟು ಒಂಥರ ಏನೇನೋ ಮಾಡ್ತಾ ಇರ್ತಾರೆ. ಬಟ್ ಪ್ರಾಬ್ಲಮ್ ಏನಂದರೆ ಅದೇ ಡೀಸೆನ್ಸ್ ಇಲ್ಲ. ಇದು ಆ್ಯಕ್ಚುಲಿ ಸ್ಪಿರಿಚುವಲ್ ಪ್ಲೇಸಸ್ ಇವೆಲ್ಲ. ಯಾವ ಪ್ಲೇಸಿಗೆ ಕಪಲ್ಸ್ ಹೋಗಬೇಕು, ಎಲ್ಲಿ ಏನು ಮಾಡಬೇಕಂತ ಗೊತ್ತಿಲ್ಲ, ಏನು ಮಾಡೋಣ. ಅದು ಬಿಟ್ಟರೆ ಚೆನ್ನಾಗಿದೆ ಆ್ಯಕ್ಚುಲಿ ಪ್ಲೇಸು. ಸ್ವಲ್ಪ ಅವ್ರದ್ದಿಲ್ಲ, ಅಲ್ಲಲ್ಲೆಲ್ಲ ಕೂತಿರ್ತಾರೆ, ಸ್ವಲ್ಪ ಮುಜುಗರ ಅಂತರ ಆಗುತ್ತೆ ಫ್ಯಾಮಿಲಿ ಇರುವಾಗ. ಓಕೆ, ಸೊ ಹೋಗೋಣ, ದೇವರ ದರ್ಶನ ಮಾಡೋಣ, ಹೆಂಗಿದೆ ನೋಡೋಣ. ಸರ್ ಇದು ಹಾಂ, ಮೊದಲಿಗೆ ಇದು ಪಟ್ಟಾಭಿರಾಮ ದೇವಸ್ಥಾನ ಅಂತ ಹೇಳಿ. ಓಕೆ, ಅಂದರೆ ಒಳಗಡೆ ಇರೋವಂಥ ಮೂರ್ತಿ ಬಂದು ಪಟ್ಟಾಭಿರಾಮ ದೇವರು. ಅಂದರೆ ರಾಮದೇವರು ಕುಳಿತಿರೋವಂಥದ್ದು. ರಾಮದೇವರು ಕೂತ್ಕೊಂಡಿದ್ದಾರೆ, ತೊಲೆಯ ಮೇಲೆ ಸೀತಾದೇವಿಯರನ್ನು ಕೂತ್ಕೊಂಡಿದ್ದಾರೆ. ಓಕೆ, ಮತ್ತು ಬಲಭಾಗದಲ್ಲಿ ಲಕ್ಷ್ಮಣ ದೇವರು, ಪಾದದ ಆಂಜನೇಯ ಸ್ವಾಮಿ. ಈ 4 ವಿಗ್ರಹ ಒಂದೇ ಕಲ್ಲಿನಲ್ಲಿ ಇರೋದು ತುಂಬ ವಿಶೇಷ. ಮತ್ತು ಈ ವಿಗ್ರಹವನ್ನು ತ್ರೇತಾಯುಗದಲ್ಲಿ ಸುಗ್ರೀವ ಪ್ರತಿಷ್ಠೆ ಮಾಡಿದ್ದಾರೆ ಎಂದು ಪ್ರತಿಷ್ಠಿರುವಂಥದ್ದು. ಓಕೆ, ಅಂದರೆ ರಾಮದೇವರಿಗೆ ವನವಾಸ ಆದ ಮೇಲೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಆಗುತ್ತೆ. ಅಲ್ಲಿ ಪಟ್ಟಾಭಿಷೇಕ ಆದ ಮೇಲೆ ಅಲ್ಲಿಂದ ಈ ವಿಗ್ರಹನ ಸುಗ್ರೀವದೇವರು ಕಿಷ್ಕಿಂದಿಗೆ ತಗೊಂಡು ಹೋಗ್ತಾ ಇರ್ತಾರೆ. ಓಕೆ, ತಗೊಂಡು ಮಾರ್ಗ ಮಧ್ಯೆ ಹೋಗ್ತಾ ಇರ್ತಾರೆ. ಜಾಗದಲ್ಲಿ ಶೂಕಾಸುರ ರಾಕ್ಷಸ ಸುಗ್ರೀವನ ಮೇಲೆ ದಾಳಿ ಮಾಡ್ತಾರೆ. ಶೂಕಾಸುರ. ಓಕೆ ಓಕೆ, ಅವರು ದಾಳಿ ಮಾಡಿದಾಗ ಅವ್ರು ಈ ಜಾಗದಲ್ಲಿ ವಿಗ್ರಹವಾಗಿತ್ತು, ಆ ರಾಕ್ಷಸನ್ನ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿ ಆದ್ಮೇಲೆ ವಿಗ್ರಹ ಎತ್ಕೊಂಡು ಹೋಗುವಾಗ ವಿಗ್ರಹ ಬರೋದಿಲ್ಲ. ಒಂದು ಆಶ್ಚರ್ಯವಾಣಿ ಕೇಳಿ ಬರುತ್ತೆ, ಈ ಜಾಗ ತುಂಬಾ ಪ್ರಶಾಂತವಾಗಿದೆ, ಈ ಜಾಗದಲ್ಲಿ ಪ್ರತಿಷ್ಠೆ ಮಾಡು ಅಂತ ಹೇಳಿ. ಆ ಕಾರಣಕ್ಕೋಸ್ಕರ ಇಲ್ಲಿ ಸುಗ್ರೀವ ಪ್ರತಿಷ್ಠೆ ಮಾಡಿದ್ದೇನೆ ಪ್ರತೀತಿ ಇರುವಂತ. ಸುಗ್ರೀವ, ಹೌದು, ಅದಕ್ಕೆ ಶ್ರೀ ಪಟ್ಟಾಭಿರಾಮ ದೇವರ ಅಂತ ಹೆಸರು. ಓಕೆ, ಮತ್ತೆ ಈ ಬೆಟ್ಟದ ಮೇಲೆ ರಾಮದೇವರು ಒಂದು 4 ರಿಂದ 5 ವರ್ಷ ವನವಾಸ ಮಾಡಿದ್ದಾರೆ ಅಂತ ಹೇಳಿ ಕಥೆ ಇದೆ. ವನವಾಸದಲ್ಲಿರ್ಬೇಕಾದ್ರೆ ಇದು ರಾಮೇಶ್ವರ ದೇವಸ್ಥಾನ ಇದೆ. ಓಕೆ, ಇಲ್ಲಿ ರಾಮದೇವರು ಒಂದು ಇಲ್ಲಿ ಮುಂದೆ ರಾಮದೇವರೇ ಬಂದು ಇಲ್ಲಿ ಒಂದು ಲಿಂಗನ ಪ್ರತಿಷ್ಠೆ ಮಾಡಿ ಅವರ ಪೂಜೆ ಮಾಡಿರುವಂತದ್ದು. ಮತ್ತೆ ಎದುರುಗಡೆ ಒಂದು ಕಲ್ಯಾಣಿ ಕಾಣುತ್ತೆ, ಅದು ಬಂದು ರಾಮತೀರ್ಥ ಅಂತ ಹೇಳಿ. ರಾಮದೇವರು ವನವಾಸದಲ್ಲಿರ್ಬೇಕಾದ್ರೆ ಸೀತಾದೇವಿಗೆ ಇದರಲ್ಲಿ ನೀರು ಸಿಗದೇ ಇದ್ದಾಗ ರಾಮದೇವರು ಬಾಣ ಬಿಟ್ಟು ನೀರು ಬರ್ತಿದ್ರು ಅಂತ. ಓಕೆ, ಅದು ಆಳನೆ ಕಂಡಿಡಿದಿಲ್ಲ. ಮತ್ತೆ ಎಷ್ಟು ವರ್ಷ ಮಳೆ ಬರ್ತಿದ್ರು ನೀರು ಬರ್ತಲ್ಲ, ಅದು ಯಾವಾಗಲೂ ನೀರಿದ್ದೇ ಇರುತ್ತೆ. ಏನೇ ಸೀಸನ್ ನೀರಿದ್ದೇ. ಓಕೆ, ಇವಾಗ ಉದ್ದುದ ಬಂಡೆಗಳು ಕಾಣಿಸ್ತಾ ಇದೆ. ಹೌದೌದು, ಅದು ಬಂದು 7 ಜನ ಋಷಿಗಳು ಅಂತ ಹೇಳಿ. ಓಕೆ, ಆ 7 ಜನ ಋಷಿಗಳು ಆ ಕೊಳದಲ್ಲಿ ಸ್ನಾನ ಮಾಡಿ ಜಾಗದಲ್ಲಿ ನಿಂತು ತಪಸ್ ಮಾಡಿದ್ದಾರೆ. ತಪಸ್ ಮಾಡಕ್ಕೆ ಕಲ್ಲಾಗಿದೆ ಅನ್ನೋದು ಇತಿಹಾಸ ಇರೋದು. ಆಮೇಲೆ ಇಲ್ಲಿ ಜಟಾಯುದು, ಆಮೇಲೆ ರಣದ್ದು ಬಂದು ರಾಮಾಯಣ ಕಾಲದಲ್ಲಿ ಜಟಾಯು ಅಂತ ಇತ್ತಲ್ಲ, ಹೌದು, ಅದರ ಸಂತತಿ ಇಲ್ಲಿ ಬೆಳೀತಾ ಇದೆ, ವಂಶಸ್ಥರು ಬೆಳೀತಾ ಇದೆ, ಅದೇ ಮರಿಗಳಾಕಿ ಮೊಟ್ಟೆ ಇದು ಮಾಡಿ ಇಲ್ಲಿ ಬೆಳೀತಾ ಇದೆ ಅಂತ ಈ ಬೆಟ್ಟದಲ್ಲಿ. ಓಕೆ, ಬೇರೆ ಎಲ್ಲೂ ಇಲ್ಲ ನನ್ ನೋಡಿದ ಪ್ರಕಾರ. ಹೌದು, ಆಮೇಲೆ ಇಲ್ಲಿ ನಮ್ ಕೋಲಾರದ ಹತ್ರ ಒಂದು ರಾಮನ ಚಿಲುಮೆ ಅಂತಿದೆ, ಅಲ್ಲಿ ಕೂಡ ಹಾಗೆ ರಾಮ ಬಾಣ ಬಿಟ್ಟು ನೀರು ತೆಗಿರೋದು. ತುಮಕೂರು ಹೋಗಿ ಅಲ್ಲೊಂದಿದೆ, ಸೊ ರಾಮ ಅಂದ್ರೆ ಆತರ ಎಲ್ಲೆಲ್ಲಿ ಹೋಗಿರ್ತಾರೆ ಅಲ್ಲೆಲ್ಲಿ ನೀರಿನ ಅವಶ್ಯಕತೆ ಎಲ್ಲ ಅಲ್ಲಿ ರಾಮ ಬಾಣ ಬಿಟ್ಟು ನೀರು ತೆಗಿತದೆ ಹಾಗೆ. ಸರಿ, ಥ್ಯಾಂಕ್ ಯು. ಸೊ ಇಲ್ಲೇ ಇರೋದು ಕೆರೆ ನೋಡಿ, ಇದೇ ಕೆರೆ ಅವರು ಹೇಳಿದ್ರಲ್ವ ಅರ್ಚಕರು. ಸೊ ಇದೇ ಕೆರೆ ಅಂತೆ. ಸೊ ಇದು ಆ್ಯಕ್ಚುಲಿ ಬತ್ತಿರೋದು ಇತಿಹಾಸನೇ ಇಲ್ಲ ಅಂತ. ಈ ಕೆರೆ ಎಷ್ಟೇ ಬರಗಾಲ ಬಂದರೂ ಏನೇ ಮಳೆ ಬರೋದಿದ್ರು ಕೂಡ ಈ ಕೆರೆ ಬತ್ತಿಲ್ಲ ಅಂತೆ. ಸೊ ಅದು ಸ್ಪೆಷಾಲಿಟಿ ಇದು ಈ ಕೆರೆ. ನೋಡೋಣ ಅಲ್ಲಿ ಎಲ್ಲಾದ್ರೂ ಹತ್ರಕ್ಕೆ ಹೋಗೋಕ್ಕಾಗುತ್ತಂತ. ಮೋಸ್ಟ್ಲಿ ಆಗಲ್ಲ, ಓಕೆ, ಬಟ್ ಅದೆಷ್ಟು ಆಳ ಇದೆ ಏನಂತ ಗೊತ್ತಿಲ್ಲ ಅಂತ ಇಲ್ಲಿಯವರು ಕೂಡ. ಸೊ ಹಾಗೆ ನೋಡೋಣ. ಆಮೇಲೆ ಅಲ್ಲೊಂದು ಪ್ಲೇಸ್ ಹೋಗಬೇಕು, ತುಂಬ ಚೆನ್ನಾಗಿದೆ ದೇವಸ್ಥಾನ. ನಿಮಗೆ ಇಲ್ಲಿ ಸಂಬಳ ಹೇಗೆ, ಕಮಿಟಿ ಏನಾದರೂ ಇದೆಯಾ? ಇದು ಮುಜರಾಯಿ ದೇವಸ್ಥಾನ. ಮುಜರಾಯ ಇದು ಕೂಡ? ಅಂದ್ರೆ ಮುಜರಾಯಿಂದ ಏನು ಬರ್ತಾ ಇಲ್ಲ, ನಮಗೆ ವರ್ಷಕ್ಕೊಂದ್ಸಲ ಟ್ರಸ್ಟ್ ಅಂತ ಕೊಡ್ತಾರೆ. ಅದರಲ್ಲಿ ಇದು ಮಾಡ್ತೀವಿ. ಮತ್ತೆ ಒಂದು ಟ್ರಸ್ಟ್ ಇದೆ. ಓಕೆ, ಟ್ರಸ್ಟ್ ಮೇಂಟೆನೆನ್ಸ್ ಮಾಡ್ತಾರೆ. ಟ್ರಸ್ಟ್ ಮಾಡ್ತಿರೋದು ಶನಿವಾರ ಭಾನುವಾರ ದಾಸೋಹ ನಡೀತಿದೆ. ಪ್ರತಿ ಭಕ್ತಾದಿಗಳೆಲ್ಲ ಊಟ ಮಾಡ್ತಾರಾ? ಇದೆಲ್ಲ ಒಂದು ಭಕ್ತಾದಿಗಳ ಒಂದು ಸಹಕಾರದಿಂದ ಮತ್ತೆ ಗೌರ್ಮೆಂಟ್ ಇಂದ ಏನು ಬರಲ್ಲ, ಇಲ್ಲಿಂದ ಬರೀ ತಗೊಂಡು ಹೋಗೋದು ಮಾತ್ರ ಡಬ್ಬಿಯಲ್ಲಾಗಿರೋದು. ಸೊ ನಮ್ಗೇನು ಸಿಗಲ್ಲ ಅದರಿಂದ. ನೋಡಿ, ಇದೇ ಸಮಸ್ಯೆ ನಮ್ದು. ಕಾರ್ತಿಕ್ ಸೋಮವಾರದಲ್ಲಿ ದೀಪೋತ್ಸವ ಇದೆ, ನಾಳೆ ಕಡೆವಾರ. ಅವರು ನೈಟ್ ಒಂದು 9:30 ದೀಪೋತ್ಸವ. ಓ, ಆ ಥರ. ಇದು ಯಾವುದು ಕ್ಯಾಟಗರಿ? ಕ್ಲಾಸ್ ಸಿಯಾ? ಲಾಸ್ಟ್ ಗ್ರೇಡಲ್ಲಿ ಆದರೂ ಗೌರ್ಮೆಂಟಿಂದ ಏನು ಬರಲ್ಲ, ಡಬ್ಬಿಲಾಗಿ ತಗೊಂಡೋಗ್ತಾರೆ ಹಂಗೆ.
ಅಲ್ವಾ? ಏನಪ್ಪ ನಮ್ಮ ದುಡ್ಡು ಅದೇ ಇಲ್ಲ, ಅದೆಲ್ಲ ಸರಿ ಆಗುತ್ತೆ ಒಂದು ಸ್ವಲ್ಪ ವರ್ಷ. ಎಲ್ಲ ಕಡೆ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ನೋಡಿ. ಈ ಥರ ಎಲ್ಲ ಸಮಸ್ಯೆ ಇದೆ. ಸೊ ಪಾಪ ಅವರೇನೋ ತುಂಬ ಶ್ರದ್ಧೆಯಿಂದ ಏನೋ ಆಸಕ್ತಿಯಿಂದ ಮಾಡೋದಷ್ಟೇ. ಯಾಕಂದರೆ ದುಡ್ಡು ಬರುತ್ತೆ, ಲಾಭಕ್ಕೋಸ್ಕರ ಯಾರು ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಲ್ಲ. ಅದು ಇಷ್ಟು ದೊಡ್ಡ ಬೆಟ್ಟ ಹತ್ಕೊಂಡು ಬರಬೇಕು ದಿನ ಬೆಳಿಗ್ಗೆ, ಯಾರಿಗೂ ಅರ್ಥ ಆಗಲ್ಲ. ಬಟ್ ಎಲ್ಲ ಬೆಟ್ಟ ಹತ್ಕೊಂಡೇ ಬರೋದಲ್ಲ, ಇಲ್ಲಿ ಗಾಡಿ ಏನಿ ಬರಲ್ಲ. ಅದಕ್ಕೆ ಇದೆಲ್ಲ ಭಕ್ತಿಯಿಂದ ಮಾಡೋದು ಸೇವೆ. ಇದಕ್ಕೆಲ್ಲ ಇಲ್ಲೇ ಮಾಡ್ಕೊಂತೀವಿ. ಡೈಲಿ ನಾವು ಒಂದು 10 ಗಂಟೆ ಇಲ್ಲೇ ನಾವು ಮಾಡ್ತೀವಿ. ಶನಿವಾರ ಬಂದರೆ ಎದುರುಗಡೆ ಒಂದು ಸೆಟ್ ಇದೆಯಲ್ಲ, ಅದು ಮಾಡ್ತಾರೆ ಅಡುಗೆ. ಬರೋರು ಭಕ್ತಾದಿಗಳೇ ದಾಸೋಹ ಥರ. ಕಮಿಟಿ ಎಲ್ಲ ಚೆನ್ನಾಗಿರ್ಬೇಕು, ಇಲ್ಲಿದ್ರೆ ಅಲ್ವಾ ಚೆನ್ನಾಗಿದೆ ಅನಿಸುತ್ತೆ. ಟ್ರಸ್ಟ್ ಎಲ್ಲ ಚೆನ್ನಾಗಿದೆ ನೋಡಿ. ಊಟ ಕೊಡ್ತಿರೋದು ನೋಡಿ. ಈ ಕಲ್ಲು ಹೇಳಿದ್ರಲ್ಲ, ಅದೇ ಸಪ್ತ ಋಷಿಗಳು ಏನೋ ಇಲ್ಲಿ ಬಂದು ಧ್ಯಾನ ಮಾಡಿದ್ದು ಇತಿಹಾಸ ಇದೆ ಅಂತ. ನಿಮ್ಗೆ ಅದು ಕಾಣ್ತಾ ಇರ್ಬೋದು, ಉದ್ದ ಕಲ್ಲುಗಳು ನೋಡಿ, ಅಲ್ಲೊಂದು ಇಲ್ಲೊಂದು. ಸೊ ಆ ಥರ ಎಲ್ಲ ಇದೆಯಲ್ವ. ಸೊ ನೋಡಿ, ಇದೆಲ್ಲ ಏನು ಗೊತ್ತಾ, ನಾವು ತುಂಬ ಜನ ತಿಳ್ಕೊತೀವಿ ಎಲ್ಲ ಇದೆಲ್ಲ ಪ್ರಕೃತಿಯಾಗಿ ಬಂದಿರೋದು, ಪ್ರಕೃತಿಯ ಅಂದರೆ ಸೊ ನ್ಯಾಚುರಲ್ ಆಗಿ ಏನೋ ಬಂದಿರೋ ಕಲ್ಲುಗಳು ಹಾಗೆ ಹೀಗೆ ಅಂತ. ಬಟ್ ಇಲ್ಲ, ಅದಕ್ಕೊಂದೊಂದು ಕಾರಣಗಳು ಇರುತ್ತವೆ, ನಮ್ಗೆ ಗೊತ್ತಿರಲ್ಲ ಅಷ್ಟೇ. ನಾವೊಂದು 70-80 ವರ್ಷದ ಸ್ಪ್ಯಾಮಲ್ಲಿ ಹೋಗ್ತಾ ಇರೋರು. ಸೊ ನಮಗೆ ಇತಿಹಾಸ ಏನೇನು ನಮ್ಮ ಪೂರ್ವಜರು ಹೇಳ್ತಾರೆ ಅದೇ. ಬಟ್ ಎಲ್ಲದಕ್ಕೊಂದು ರೀಸನ್ಸ್ ಅಂತ ಇರುತ್ತೆ. ಸೊ ಅದೇ ನೋಡಿ, ಈ ಕಲ್ಲುಗಳಿಗೆ ಇತಿಹಾಸ ಇರೋದು ಏನಂದರೆ, ಈ ಲೋಕಲ್ ಅವ್ರು ಹೇಳ್ತಿರೋದು ಸಪ್ತ ಋಷಿಗಳು ಬಂದು ಧ್ಯಾನ ಮಾಡಿ ಅದರಿಂದಾಗಿ ಬಂದಿರೋದು ಕಲ್ಲು ಹಾಗೆ ಈಗ ಅಂತ ಒಂದು ಇತಿಹಾಸ ಇರೋದಂತೆ. ಸೊ ಮೋಸ್ಟ್ಲಿ ಇರ್ಬೋದು ನೋಡಿ ಆ ಥರ. ಬಟ್ ಇವತ್ತಿನ ಸೈನ್ಸಿಗೆ ಇರ್ಬೋದು, ಅಥವಾ ಯಾರೇ ಇದ್ರ ಬಗ್ಗೆ ಸಂಶೋಧನೆ ಮಾಡ್ತಾರೆ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಓಕೆ, ಸೊ ನಿಮಗೆ ಆ ಪ್ಲೇಸದ ಇತಿಹಾಸ ನಿಜವಾಗ್ಲೂ ಗೊತ್ತಾಗಬೇಕಾದ್ರೆ ಆ ಪ್ಲೇಸಲ್ಲಿ ಯಾರು ಹುಟ್ಟು ಬೆಳೆದಿರ್ತಾರೆ ಅವರಿಂದ ಮಾತ್ರ ನಮಗೆ ನಿಜವಾಗ್ಲೂ ಆ ಪ್ಲೇಸದ ಇತಿಹಾಸ ಗೊತ್ತಾಗೋದು. ಸೊ ಹಾಗೆ. ಸೊ ಇಲ್ಲೊಂದು ಪ್ಲೇಸ್ ಇದೆ. ಸೊ ಇಲ್ಲಿಗೊಂದು ಸಲ ಇಲ್ಲಿ ಮುಲ್ಪ ಚಪ್ಪಲ್ ದಿಪ್ಪನ ಅವಶ್ಯಕತೆ ಇಜ್ಜಿ. ಬಲೆ ಮುಲ್ಪ ಇಡೀ ನೋಡಿ, ಇದೇ ಕೆರೆ. ಸೊ ನಾವು ಅಲ್ಲಿದ್ವಲ್ಲ. ಸೊ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ. ಅಲ್ಲಿ ಒಬ್ಬರು ಯಾರೋ ಹತ್ತಿದ್ದಾರೆ ನೋಡಿ ಮೇಲ್ಗಡೆ, ಸರ್ಕಸ್ ಮಾಡ್ತಿದ್ದಾರೆ. ಹಾಂ, ಅಲ್ಲೊಂದು ಆಡು ಬೇರೆ ಮೇಯ್ತಾ ಇದೆ. ಆಡಲ್ಲ, ಮೇಕೆ. ಸೊ ಲೋಕಲ್ಸ್ ಅನ್ಸುತ್ತೆ, ನೋಡೋಣ ಏನು. ಹಾಗೆ ಹಾಲು 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 ಇಲ್ಲಿ ನೋಡಿ, ಇಕೋ ಆಗ್ತಿದೆ. ಹ್ಯಾಪಿ ಇಲ್ಲ ಇಕೋ ಅಪ್ಪಣ. ಹಾಲು ಹ್ಯಾಪಿ 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 ಹ್ಯಾಪಿ. ಓಕೆ, ಇಲ್ಲಿ ಒಳಗಡೆ ಲಿಂಗ ಇದೆ ಅಂದರೆ ರಾಮದೇವರವರು ಪ್ರತಿಷ್ಠಾಪನೆ ಮಾಡಿರುವಂಥ ದೇವಸ್ಥಾನ ಇದು. ಕಾಣಿಸ್ತಾ ಇರ್ಬೋದು. ಬಟ್ ಇವರು ಬೀಗ ಆಗಿದ್ದಾರೆ, ಇಲ್ಲದಿದ್ರೆ ಒಳಗೆ ಹೋಗ್ಬೋದಿತ್ತು. ముట్టలే దాలాపుచ్చి ముట్టలే మగి ముట్టలే పాపవు మటన్ ముట్టలే దాలాపు ముట్టలే ఇజ్జి మగి ముట్టలే దాలాపు జా ముట్టలే ముట్టలే పప్పి గొర్లి పోపునలే అయితే మమ్మీ నొట్టు పోండవు పోండా ಒಂದು ಪೀಸ್ಫುಲ್ ಆಗಿರೋ ನಿದ್ದೆಯಲ್ಲಿದ್ದೀವಿ. ಫುಲ್ ಒಳ್ಳೆ ನಿದ್ದೆ ಬರ್ತದೆ. ಒಂದು ಒಳ್ಳೆ ಊಟ ಮಾಡಿ ಮಲ್ಕೊಂಡ್ಬಿಟ್ರೆ ನನಗೆ ಶಿವ ಅಂತ ಮಲ್ಕೊಂಡು. ಒಳ್ಳೆ ಗಾಳಿ ಇದೆ, ಫ್ರೆಶ್ ಗಾಳಿ, ಫುಲ್ ಒಳ್ಳೆ ವೆದರು. ಪೋಲೆ 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 ಪತ್ಲೆ ಮಗೇರ ಪತ್ಲೆ ದಾಲಾಪಜ್ಜಿ ಪಾಪ ಪಾಪ ಪೋಲೆ ಪೋಲೆ
ನೀವು ಅಲ್ಲಿದ್ರಾ ಕೆಳಗಡೆ ನಡ್ಕೊಂಡು ಬರ್ತೀರಾ? ಇದೆಲ್ಲ ನಿಮ್ದೇನಾ? ಎಷ್ಟಿದೆ? ಎಷ್ಟಿದೆ ಟೋಟಲ್? 20. ಕೊರ್ಲೆ ಆಮ್ ಕೊರ್ಲೆ ಆಮ್ ಕೊರ್ಲೆ ಕೆಳಗಡೆಯಿಂದ ಸ್ಟೆಪ್ಪಲ್ಲಿ ಮುಟ್ಟಲೆ ದಾಲ್ ಹಾಪುಜಿ ಮುಟ್ಟಲೆ ಮುಟ್ಟಲೆ ಮುಟ್ಲೆ ಹೊರ ಮುಟ್ಲೆ ದಾಲ್ ಹಾಪುಜಿ ಮಗಿ ಹಾಂ ಜಸ್ಟ್ ಮುಟ್ಲೆ ಜಸ್ಟ್ ಮುಟ್ಲೆ ಹಾಂ ಪಾಪ ಮನೆ ಪಾಪ ಅಂತ ಅಂಚ ಅಂಚ ದಾಲ ಅಂಚ ಗುಡ್ 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 ನೀವು ಊಟ ಎಲ್ಲ ತಗೊಂಡ್ಬರ್ತೀರಾ? ಕಟ್ಕೊಂಡು ಬರ್ತೀರಾ? ಇಲ್ಲ ಹೋಗ್ಬೇಕು. ಇವಾಗ ಇನ್ನು ಟಚ್ ಮಾಡ್ತಾಳೆ ಮುಟ್ಲೆ ಬರ್ಚಿನ ಬರ್ಚಿನ ಮೇಲ ಕಟ್ಟೋದಿಲ್ಲ ಈಗ ಪುಡ್ಸೋದಿಲ್ಲ ಈಗ ಮೇಯರುಂಡು ಆಯ್ಕೆ ಮೇಯರುಂಡು ಪುಡ್ಸೋದಿದ್ದೆ ಈಗ ಮುಟ್ಟುಕೊಂಡು ಬೇಗ ಮುಟ್ಲೆ ಈಗ ಮೇಯರುಂಡು ಈರೆಗೋಸ್ಕರ ಉಂತುದು ನಾವು ನಿಮಗೋಸ್ಕರ ನಿಂತಿದ್ದು ಮಿಂಚು ಬೇಗ ಬೇಗ ಮುಟ್ಟು ಆಮೇಲೆ ಅದಕ್ಕೆ ಟೈಮ್ ಇಲ್ಲ ಮನೆಗೆ ಹೋಗ್ಬೇಕು ಅದಕ್ಕೆ ಊಟ ಮಾಡಲಿಕ್ಕಿದೆ ಆಯಿತಾ ಓಕೆ ಬಾಯ್ ಬನ್ ನೈಕ್ ಬಾಯ್ ಬನ್ನಿ 1 ಲಕ್ಷ ಸಂಬಳವನ್ನು ಇಡ್ತಿದ್ರೆ ಇಲ್ಲೇ ಬಂದು ಸೆಟ್ಲ್ ಆಗ್ಬೋದಿತ್ತು ಒಳ್ಳೆದಿದೆ ಪ್ಲೇಸ್ ಆ ಬೆಂಗಳೂರಲ್ಲಿ ಸುಮ್ಮನೆ ಕೊಡೋ 1 ಲಕ್ಷ ಸಂಬಳನೂ ಸಾಕು ಹಿಂಸೆನೂ ಸಾಕು ತುಂಬ ಪೀಸ್ಫುಲ್ ಆಗಿದೆ ಪ್ಲೇಸ್ ಆ್ಯಕ್ಚುಲಿ ಇಲ್ಲೇ ಇರೋಣ ಅಂತ ಆಗ್ತಿದೆ ಬಟ್ ಏನು ಮಾಡೋದು ಹೋಗಬೇಕಲ್ಲ ಪುನಃ ನಾಳೆ ಬೆಂಗಳೂರು ಹೋಗಬೇಕು ನಮ್ಮ ಅಪ್ಪಿ ಅವಳ 2.5 ವರ್ಷಕ್ಕೆ ಅವಳು ನಮ್ಮ ಲೈಫದಲ್ಲಿ ಅರ್ಧಕ್ಕಿಂತ ಜಾಸ್ತಿ ತಿರುಗಾಡಿದ್ದಾಳೆ ಅವಳು ಆಲ್ಮೋಸ್ಟ್ ಎಲ್ಲ ಪ್ಲೇಸ್ ಅವಳದು ನೋಡಿ ಆಯಿತು ಮೈಸೂರು ಆ ಕಡೆ ಕೋಲಾರ ತಿರುಪತಿ ಸೌತ್ ಇಂಡಿಯಾದ ಆಲ್ಮೋಸ್ಟ್ ಕೇರಳ ಒಂದು ಬಿಟ್ಟು ಆಮೇಲೆ ಮಿಕ್ಕಿರೋದೆಲ್ಲ ಆಯಿತು ಆಲ್ಮೋಸ್ಟ್ ಅವಳದು ಪ್ಲೇಸಸ್ ನೋಡಿ ನಾನು ಎಲ್ಲಿ ಹೋಗಿದ್ದೇನೆ ಅಂದರೆ ಸಣ್ಣ ಇರುವಾಗ ಪುತ್ತೂರು ಟು ಮಡಂತಿಯರು ಧರ್ಮಸ್ಥಳ ಅಷ್ಟೇ ನಮ್ಮದು ಕೂಡ ಅಷ್ಟೇ ಬಾಲ್ಯ ಜೀವನ ಅಷ್ಟೇ ಬಟ್ ಇವಳ್ದು ಆಲ್ಮೋಸ್ಟ್ ಎಲ್ಲ ಟ್ರಿಪ್ ಆಯ್ತು ಇವಳ್ದು ಸೌತ್ ಇಂಡಿಯಾದು ಫುಲ್ಲು ತಿರುಗಾಡಿದ್ದು ಇನ್ನು ನಾರ್ತ್ ಇಂಡಿಯಾದ ಒಂದು ಪ್ಲ್ಯಾನ್ ಇದೆ ಬಟ್ ಯಾವಾಗ ಅದು ಕೂಡ ಬರುತ್ತೆ ಅಂತ ಗೊತ್ತಿಲ್ಲ ನಾರ್ತ್ ಇಂಡಿಯಾ ಆಮೇಲೆ ನಾರ್ತ್ ಕರ್ನಾಟಕ ಆ್ಯಕ್ಚುಲಿ ಅದು ನಿಕ್ಲಿಗಡೆ ಬಾದಾಮಿ ಊರು ಹೋದಿದ್ದಾರದ ಒಬ್ಬರು ರೆಡ್ ಪ್ಲೇಸು ಸೊ ಹಾಗೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಪ್ಲೇಸ್ ಕವರ್ ಮಾಡಿದ್ದಾಳೆ ನಮ್ಮ ಮಗಳು ಆಮೇಲೆ ಔಟ್ ಆಫ್ ಸ್ಟೇಟ್ ಅಂದರೆ ಒಂದು ಅದೇ ತಿರುಪತಿ ಸೊ ಮಂತ್ರಾಲಯ ಹೋಗಿದ್ದಾಳೆ ಮಂತ್ರಾಲಯ ನಮ್ಮ ಸ್ಟೇಟೇ ಬಟ್ ಅದು ಕೂಡ ನಾರ್ತ್ ಇಂಡಿಯಾದಲ್ಲಿ ಬರುತ್ತೆ ರಾಯಚೂರು ನಾರ್ತ್ ಕರ್ನಾಟಕದಲ್ಲಿ ಬರುತ್ತೆ ಸಾರಿ ಹಾಗೆ ಅವಳು ಆಲ್ಮೋಸ್ಟ್ ಆಯಿತು ತಿರುಗಾಡ್ತಾ ಇನ್ನೂ ತುಂಬ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅವಳಿಗೆ ಇವಾಗ 2.5 ವರ್ಷಕ್ಕೆ ಇಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ಯಲ್ಲ ನೀನು ಎಷ್ಟು ಮಾಡಿದ್ಯಲ್ಲ ನೀನು 2.5 ವರ್ಷಕ್ಕೆ ಇಲ್ಲ ಓ ಮೈ ಗಾಡ್ ಇಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡಿ ಇವಾಗ ಇಲ್ಲ ಅಂತ ಹೇಳ್ತೀಯಲ್ಲ ಅದಕ್ಕೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದು ದುಡ್ಡು ಮಾಡೋಕ್ಕಲ್ಲ ನಾವು ನಿಂದೆಲ್ಲ ನೆನಪುರಿಲಿ ಅಂತ ಎಲ್ಲೆಲ್ಲ ಹೋಗಿದ್ಯಾ ಏನೆಲ್ಲ ಮಾಡಿದ್ದಾರೆ ಡ್ಯಾಡಿ ಮಮ್ಮಿ ನಿನಗೆ ಎಲ್ಲೆಲ್ಲ ಕರ್ಕೊಂಡು ಹೋಗಿದ್ದಾರೆ ಎಲ್ಲ ಗೊತ್ತಾಗಬೇಕು ಅದಕ್ಕಂತ ಮಾತ್ರ ಓಕೆನಾ ಅಪ್ಪಿ ಆಮೇಲೆ ಹೇಳಲಿಕ್ಕಿಲ್ಲಲ್ಲ ಏನು ಕೂಡ ಸೊ ಇವಾಗ ಎಲ್ಲಾದರೂ ಒಂದು ಒಳ್ಳೆ ಮಟನ್ ಊಟ ಸಿಗುತ್ತಂತ ನೋಡಬೇಕು ಸೊ ರಾಮನಗರದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ರಾಮನಗರ ಸಿಟಿಲಿ ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ಒಳ್ಳೆ ಯಾವುದೋ ಒಂದು ಒಳ್ಳೆ ಊಟ ಮಾಡಿ ಆಮೇಲೆ ಅಲ್ಲಿಂದ ಬೃಂದಾವನ KRS ಹೋಗೋಣ ಅಂತ ಒಂದ್ಸಲ ಎಲ್ಲ ಹೋಗಿರೋ ಪ್ಲೇಸ್ ಏನು ಹೊಸ ಪ್ಲೇಸ್ ಅಲ್ಲ ಇವಳಿಗೆ ಸ್ವಲ್ಪ ನೆನಪು ಉಳಿಯುತ್ತೆ ಇವಾಗೆಲ್ಲ ಎಲ್ಲಾದರೂ ಹೋದರೆ ಸೊ ಸ್ವಲ್ಪ ರಿಫ್ರೆಶ್ಮೆಂಟ್ ಸಿಗಲಿ ಅಂತ ಅವಳಿಗೋಸ್ಕರ ನಾವು ಎಷ್ಟು ಸಲ ಹೋಗಿದ್ದು ನಮಗೆ ನೆನಪಿಲ್ಲ ಲೆಕ್ಕಕ್ಕಿಲ್ಲ ಅಷ್ಟು ಸಲ ಹೋಗಿದ್ದೀವಿ ಮೈಸೂರು ಆಮೇಲೆ ಮೈಸೂರು ಅಂದರೆ ಗೊತ್ತಿರ್ಬೋದು ನಮ್ದು ಆಲ್ಮೋಸ್ಟ್ ಬ್ಲಾಕ್ಸ್ಗಳಲ್ಲಿ ನಾವು ಮೈಸೂರೇ ಜಾಸ್ತಿ ಹೋಗಿರೋದು ಅಂದರೆ ಸ್ವಲ್ಪ ದೂರ ಅಂದರೆ ಸೊ ಹಾಗೆ ಸ್ಟಿಲ್ ನೀವು ಎಷ್ಟೇ ಸಲ ಬನ್ನಿ ಮೈಸೂರು ಕಡೆ ಬರೋದಾದರೆ ನಿಮಗೆ ಅದು ಬೋರೇ ಆಗೋಲ್ಲ ಬೇಜಾರೇ ಆಗೋಲ್ಲ ಎಷ್ಟು ಸಲ ಬೇಕಾದ್ರೂ ಬರ್ಬೋದು ಅಷ್ಟು ಪ್ಲೇಸ್ಗಳಿದ್ದಾವೆ ಇಲ್ಲಿ ಒಂದು ಪ್ಲೇಸ್ಗೆ ನಾವು ಒಂದು 10 ಸಲ ಬಂದರೂ ಕೂಡ ನಮಗೆ ಬೋರ್ ಆಗೋಲ್ಲ ಸೊ ಅದೇ ಸ್ಪೆಷಾಲಿಟಿ ಮೈಸೂರದು ಓಕೆ ಸೊ ಅದೇ ಇಲ್ಲೇ ಊಟ ಮಾಡಿಬಿಟ್ಟು ಆಮೇಲೆ KRS ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಮ್ಮ ಗೋಪುರದ ಬ್ಯಾಟ್ರಿ ಬೇರೆ ಕಮ್ಮಿ ಆಗ್ತಾ ಬಂತು ಆ್ಯಕ್ಚುಲಿ ಲಾಸ್ಟ್ ಟೈಮ್ ರೈಡ್ಗೆ ಹೋಗಿದ್ದೆ ನಾನು ಸೊ ಅಲ್ಲಿ ಆಮೇಲೆ ಚಾರ್ಜ್ ಇಡೋಕ್ಕೆ ಮರ್ತೋಯ್ತು ನನಗೆ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀವಿ ಒಳ್ಳೆಯಾದರೂ ಊಟ ಒಳ್ಳೆ ಸಿಕ್ಕಿದ್ರೆ ಅಲ್ಲಿ ಒಂದು ವೀಡಿಯೋ ಮಾಡಿ ಆಮೇಲೆ ಮುಂದೆ KRS ತೆಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಓಕೆ ಸಿಗೋಣ 2 ಮಟನ್ ಊಟ ಹೇಳಿದ್ವಿ ಆಮೇಲೆ ಒಂದು ಹಾಫ್ ತಂದೂರಿ ಹೇಳಿದ್ದೀವಿ
ಮಟನ್ ಊಟನೇ ತುಂಬ ಇದೆ ಅಂತ ಹೇಳಿದರು, ಇಲ್ಲಿ ಹೊಟ್ಟೆದಲ್ಲಿ ತೊಂಬೋಗ್ತಾ ಇಲ್ಲ. ಬಟ್ ಸ್ಟಿಲ್ ಒಂದು ತಂದೂರಿ ಹೇಳಿದ್ವಿ ಫಾರ್ ಸೇಫರ್ ಸೈಡ್, ಯಾಕಂದರೆ ಆಮೇಲೆ ಫುಡ್ ಸ್ಟಾರ್ಟ್ ಆದಮೇಲೆ ಆಮೇಲೆ ಪುನಃ ಆರ್ಡ್ರ್ ಮಾಡೋದು, ಆಮೇಲೆ ಅದಕ್ಕೋಸ್ಕರ ವೆಯ್ಟ್ ಮಾಡೋದು, ಅದು ನಮಗೆ ಆಗಲ್ಲ. ಸೊ ಅದಕ್ಕೋಸ್ಕರ ಏನಂದರೆ ನಾನು ಒಂದೇ ಸಲ ಆರ್ಡ್ರ್ ಮಾಡ್ಬೋದು. ಸೊ ವೆಯ್ಟಿಂಗ್ ಇದು ಆ್ಯಕ್ಚುಲಿ ಮೈಸೂರು ರೋಡ್ ಹತ್ರ ಸಿಗುತ್ತೆ ನಮಗೆ, ಎಕ್ಸ್ಪ್ರೆಸ್ ವೇ ಒಳಗಡೆ ಕೆಳಗಿಳಿದ್ಬಿಟ್ರೆ ನಿಮಗೆ ಸಿಗುತ್ತೆ ಆ್ಯಕ್ಚುಲಿ ಹೋಟ್ಲು. ಅರವಿಂದ್ ಅಂತ ನಾನು ನಿಮಗೆ ಇದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ರೇಟಿಂಗ್ಸ್ ಕೂಡ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಟೈಮ್ ಬರೋದಾದರೆ ನಿಮಗೆ ಇಲ್ಲಿ ಪ್ಲ್ಯಾನ್ ಮಾಡ್ಬೋದು. ಸೊ ರಾಮನಗರ ಹತ್ರ ಏನು ಊಟ ಬೇಕಾ, ಮಟನ್ ಊಟ ಬೇಕಾ? ಅವ್ರದ್ದು ಪ್ಲೇಟ್ ಬಂದು ರೆಡಿ ಆಗಿದ್ದಾನೆ, ಊಟ ಬಂದಿಲ್ಲ. ತಂದೂರಿ ಬಂತು, ತಿನ್ನಿ ಮಗಿ. ಚಿಕನ್ ತಂದೂರಿ ಸ್ಪೂನ್ ಇಜ್ಜಿನೆಟ್ಟಿ ತಿನ್ನಿ. ಬಿಸಿದೆ. ಆ್ಯಕ್ಚುಲಿ ನಾವೆಲ್ಲ ಹೋಟ್ಲಿಗೆಲ್ಲ ಹೋದರೆ ಫಸ್ಟ್ ನಾವು ಕೇಳೋದು, ನಾವು ಮೆನು ನೋಡಿ ಆರ್ಡ್ರ್ ಮಾಡೋದಲ್ಲ, ನಾವು ಅವ್ರ ಹತ್ರ ಕೇಳೋದು ನಿಮ್ಮ ಸ್ಪೆಷಲ್ ಏನಿದೆ ಅಂತೇಳಿ. ಸೊ ಈ ಹೋಟೆಲ್ ಕೂಡ ಕೇಳಿದ್ವಿ ನಿಮ್ಮ ಸ್ಪೆಷಲ್ ಏನಿದೆ ಅಂತ. ಅದೀಗ ತಂದೂರಿ ಹೇಳಿದರು, ತುಂಬ ರನ್ನಿಂಗ್ ಡಿಶ್ ಅಂತ ಈ ಏರಿಯಾದಲ್ಲಿ, ಆಮೇಲೆ ಈ ಹೋಟ್ಲಲ್ಲಿ. ಸೊ ಅದಕ್ಕೆ ಇದನ್ನೇ ಆರ್ಡ್ರ್ ಮಾಡಿದ್ವಿ. ಚೆನ್ನಾಗಿದೆ ನೋಡಿ, ಇದೆಲ್ಲ ಪ್ರಾಪರ್ ಪುದೀನ ಚಟ್ನಿ. ನಮಗೆ ಬೆಂಗಳೂರಲ್ಲಿ ಈ ಥರ ಪುದೀನ ಚಟ್ನಿ ಸಿಗೋಲ್ಲ ಆ್ಯಕ್ಚುಲಿ. ನಮ್ಮದು ಬೆಂಗಳೂರು ಪುದೀನ ಚಟ್ನಿ ಒಂಥರ ಬೇರೆ, ಇದೊಂಥರ ಡಿಫ್ರೆಂಟ್ ಆಗಿದೆ ಟೇಸ್ಟು. ಸೊ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿ ನಮ್ಮ ಊಟನೂ ಬಂತು ಇವಾಗ. ಫ್ಯಾನ್ ಇಲ್ಲ? ಹಾಂ, ಫ್ಯಾನ್ ಇರಲಿ ಹಾಗೆ. ಸೊ ಇದೇ ಮಟನ್ ಊಟ ಅಂತ. ಮಟನ್ದು 2 ಐಟಮ್ ಕೊಡ್ತಾರೆ, ಆಮೇಲೆ ಮುದ್ದೆ, ರಸಮು, ಸಾರು, ಆಮೇಲೆ ಇದು, ಆಮೇಲೆ ಒಂದು ಮೊಟ್ಟೆ ಕೊಡ್ತಾರೆ. ಸೊ ನೋಡಿ ಶುರು ಮಾಡಿದ್ವು ಬ್ಯಾಟಿಂಗ್. ಶುರು ಮಾಡೋದು ಮಾತ್ರ, ಆಮೇಲೆ ಊಟನೇ ಫಿನಿಷ್ ಮಾಡಲ್ಲ ಜಾಸ್ತಿ. ಫಿನಿಷರ್ ಆಮೇಲೆ ನಾನೇ. ನೋಡಿ ಹೆಂಗೆ ತಿಂತಾ ಇದ್ದಾರೆ ಅಂತ. ಸ್ಟಾರ್ಟ್ ಮಾಡೋದು ಮಾತ್ರ ನಾನು, ಫಿನಿಷ್ ಮಾಡೋದು ಮಾತ್ರ ಇವರು. ಯಾಕಂದರೆ ನನಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ, ಡಯಟ್ ಅಂತಲ್ಲ, ಬಟ್ ಜಾಸ್ತಿ ತಿನ್ನೋಕ್ಕಾಗಲ್ಲ, ಅದು ಲಿಮಿಟ್ ಫುಡ್ಡು. ಸೊ ಇವರು ಜಾಸ್ತಿ ತಿಂತಾರೆ ನೋಡಿ. ಸ್ವಲ್ಪ ಪುನೀತ್ ರಾಜ್ಯವರು ಅಪ್ಪು ಅವ್ರದ್ದು ಸ್ವಲ್ಪ ಡೆತ್ತಲ್ಲಿ ಆದಮೇಲೆ ಸ್ವಲ್ಪ ಮಟನಲ್ಲಿ ಸ್ವಲ್ಪ ನಾನು ಹಿಂದೆ ಇಲ್ಲಿ ನಾವು ತುಂಬ ಮಟನ್ ತಿಂತಾಯಿದ್ವಿ. ಅಪ್ಪು ಅವ್ರದ್ದು ಡೆತ್ ಆದಮೇಲೆ ಸ್ವಲ್ಪ ನಮಗೂ ಸರ್ಪ್ರೈಸ್ ಶಾಕು. ಆಮೇಲೆ ಅದಕ್ಕೂ ಸ್ವಲ್ಪ ಮಟನ್ ಎಲ್ಲ ತಿನ್ನೋದು ಕಮ್ಮಿಯೆಲ್ಲ ಮಾಡಿದ್ವಿ. ಬಟ್ ಈ ಥರ ಔಟ್ಸೈಡ್ ಬಂದರೆ ಕಂಟ್ರೋಲ್ ಆಗಲ್ಲ. ಮಟನ್ ಐಟಮ್ ಅಂತೂ ಈ ಕಡೆ ತುಂಬ ಫೇಮಸ್ಸು, ಮಂಡ್ಯ, ಮೈಸೂರು, ಹಾಸನ. ನಾನು ಈ ಕಡೆ ಬಂದರೆ ಮಟನನ್ನು ಮಿಸ್ ಮಾಡಲ್ಲ. ಬಟ್ ಅದು ಸ್ವಲ್ಪ ಕಂಟ್ರೋಲ್. ಇಲ್ಲಿ ಮೊದಲೆಲ್ಲ ಆದರೆ ಒಂದು ಲೆವೆಲ್ ತಿಂತಾಯಿದ್ವಿ ಆಗ. ಬಟ್ ನಮ್ಮ ಮಂಗಳೂರು ಕಡೆ ಇನ್ನೊಂದೇನೆಂದರೆ, ನಾವು ಮುದ್ದೆ ಎಲ್ಲ ತಿನ್ನಲ್ಲ. ಬಟ್ ನಾವು ಬೆಂಗಳೂರು ಬಂದಮೇಲೆ ನಮ್ಮದು ಮಟನ್ ಮಾಡಿ ಕೂಡ ಬರೋದಿಲ್ಲ. ಅದು ವೆರಿ ಟ್ರೂತ್ ಆ್ಯಕ್ಚುಲಿ. ನಮ್ಮ ಕಡೆ ಎಲ್ಲ ಫಿಶ್ಶು ಊಟ ಬಾಕಿ ಮಿಕ್ಕಿರೋದೆಲ್ಲ ಚೆನ್ನಾಗಿದೆ, ಚಿಕನ್ ಎಲ್ಲ. ಬಟ್ ಮಟನ್ ಎಲ್ಲ ಈ ಕಡೆ ಇರ್ತಾರೆ, ಮಟನ್ ಎಲ್ಲ ಮಾಡೋದು ಬರೋಲ್ಲ ನಮಗೆ. ಆಮೇಲೆ ಮಾಂಸ ಕೂಡ ಸಿಗೋಲ್ಲ ನಮಗೆ. ಅದು ಎಷ್ಟೇ ಇದ್ದಿದ್ರು ಕೂಡ ಎಲ್ಲಿ ಸಿಗೋ ಮಾಂಸ ಅದೇ ಮಂಗಳೂರಲ್ಲಿ ಸಿಗೋಲ್ಲ. ಮಂಗಳೂರು ಆದರೆ ಅದೇ ನಮ್ಮ ಕೋಸ್ಟಲ್ಲಿ ಏನಿದೆ ಹೌದು, ಮಟನ್ ತಿನ್ಬೇಕಾದ್ರೆ ಈ ಕಡೆನೇ ಬರಬೇಕು. ಬಟ್ ನಮ್ಮ ಕಡೆ ಮಟನ್ ಹೆಂಗೆ ಮಾಡ್ತಾರೆ ಅಂದರೆ, ಅದು ಅವ್ರಿಗೆ ಮಾಡೋಕ್ಕೆ ಬರೋಲ್ಲ, ಅದಕ್ಕೆ ಎಕ್ಸ್ಟ್ರಾ ಮಸಾಲೆ ಅದು ಇದೆಲ್ಲ ಸೇರಿಸಿ ಮಾಡ್ತಾರೆ. ಬಟ್ ಇವರೇನು ಜಾಸ್ತಿ ಎಕ್ಸ್ಟ್ರಾ ಮಸಾಲೆ ಏನು ಹಾಕಲ್ಲ, ಬಟ್ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ಒಂದು ರೈಸ್ ಕೊಟ್ಟಿದ್ದಾರೆ, ವೈಟ್ ರೈಸು, ಸಕ್ಕತ್ತಾಗಿದೆ. ನಾನು ಈ ಟೇಸ್ಟ್ ತಿಂದೇ ಇಲ್ಲಪ್ಪ, ಏನೋ ಗೊತ್ತಿಲ್ಲ. ನಾನು ಬೆಂಗಳೂರಲ್ಲಿ ಈ ಥರ ಅಲ್ಲ ಸೋನು ಮೊಸರಿ ಅದು ಇದೆಲ್ಲ ಟ್ರೈ ಮಾಡಿದ್ವಿ. ಬಟ್ ಇದೊಂದು ರೈಸು ಯಾವ ರೈಸ್ ಅಂತ ಕೇಳಬೇಕು. ಒಳ್ಳೆ ಟೇಸ್ಟ್ ಆ್ಯಕ್ಚುಲಿ ನಿಮಗೆ. ಅಂದರೆ ಒಂಥರ ತಿನ್ನೋಗ್ಲಿ, ವಿದೌಟು ಸಾರು ಹಾಕಿದ್ರೆ ತಿನ್ನೋಗ್ಲಿ ಒಂಥರ ಫ್ಲೇವರ್ ಇದೆ. ತಿನ್ನೋಲಿ ನೋಡಿ ಒಂಥರ ಟೇಸ್ಟ್ ಇದೆಯಾ? ಒಂಥರ ಸೂಪರ್ ಆಗಿದೆ ರೈಸ್ ಮಾತ್ರ. ಇದು ಸಾರು ಹಾಕಿದ್ರೆ ತಿನ್ಬೋದು, ಅಷ್ಟು ಟೇಸ್ಟ್ ಆಗಿದೆ. ನಮ್ಮದು ಅಂಗನವಾಡಿ ನೆನಪಾಗ್ತಿದೆ ನನಗೆ, ಹಳೆಗಾಲದ್ದು. ನೋಡೋಣ ಏನು ಯಾವ ರೈಸ್ ಅಂತ ಕೇಳಬೇಕೀಗ. निकल काली वीडियो तू पण मात्र सबस्क्राइब ला शेअर ला मन पडो.